ಪ್ರತಿಯೊಬ್ಬ ರೈತ ಉಪಜೀವನಕ್ಕೆ ಅಂತ ಹೇಳಿ ಕೋಳಿ ಸಾಕಾಣಿಕೆಯನ್ನು ಮಾಡಬಹುದು. ನಾಟಿ ಕೋಳಿ ಸಾಕಾಣಿಕೆಯನ್ನು ಮಾಡಿಯೂ ಕೂಡ ಯಶಸ್ಸು ಕಂಡಂತಹ ರೈತರಿದ್ದಾರೆ. ಇಲ್ಲಿ ಸುನಿಲ್ ಅವರು ಕೂಡ ನಾಟಿ ಕೋಳಿಯನ್ನು ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಈ ನಾಟಿ ಕೋಳಿಯನ್ನು ಸಾಕೋದ್ರಿಂದ ರೈತನಿಗೆ ಎಷ್ಟರ ಮಟ್ಟಿಗೆ ಯಾವ್ಯಾವ ರೀತಿಯ ಲಾಭ ಇದೆ, ಹಾಗೆ ಆದಾಯ ಎಷ್ಟು ಮಾಡ್ಬೋದು ಅನ್ನುವಂತಹ ವಿಚಾರವಾಗಿ ಚರ್ಚೆ ಮಾಡೋಣ. ಸರ್, ಮತ್ತೊಮ್ಮೆ ನಮಸ್ಕಾರ. ನಿಮ್ಮ ತೋಟ ಒಂಥರ ಯೂನಿವರ್ಸಿಟಿ ಇದ್ದಂಗೆ ಸರ್, ಪ್ರತಿಯೊಂದು ಇದೆ ಇಲ್ಲಿ. ಸೊ ಇಲ್ಲಿ ಸಾಕಷ್ಟು ನಾಟಿ ಕೋಳಿಯನ್ನ ಸಾಕಾಣಿಕೆ ಮಾಡ್ತಾ ಇದ್ರಿ, ಅದರಲ್ಲೂ ನಮ್ಮ ಬಿದ್ದೋರ್ ಪರಿಚಯ ಮಾಡಿಸಿದ್ರಿ. ಅವರು ಕೂಡ ನಾಟಿ ಕೋಳಿಯನ್ನು ಕೂಗ್ತಿದಂಗೆ ಬರ್ತಾವವು. ಸೊ ಯಾವ ರೀತಿ ನಾಟಿ ಕೋಳಿಯನ್ನ ಸಾಕಾಣಿಕೆ ಮಾಡೋದ್ರಿಂದ ಏನ್ ಲಾಭ ಇದೆ ಸರ್? ಇದು ನಾಟಿ ಕೋಳಿ ಸಾಕಾಣಿಕೆ ಅನ್ನೋದು ತುಂಬಾ ಈಸಿ ಸರ್. ನೀವು ಆಕ್ಚುಲಿ ಏನು ಕೆಲಸ ಆಕ್ಚುಲಿ ತುಂಬಾ ಶ್ರಮೆ ಪಡೋ ಅಂಥದ್ದು ಏನಿಲ್ಲ ಇಲ್ಲಿ ನಿಮಗೆ ಕೋಳಿ ಅದರ ತಿನ್ನೋಕೆ ಸ್ವಲ್ಪ ಆಹಾರ ಒಂದು ಕೊಟ್ಟರೆ ಸರ್, ಅದ್ರ ಪಾಡ್ಗೆ ಅದ್ರ ಜೀವನ ಇರುತ್ತೆ. ಇದರಿಂದ ನಿಮಗೆ ಬರೋ ಲಾಭ ಏನು ಅಂತ ಹೇಳ್ತೀನಿ ಸರ್. ಫಾರ್ಮಿಂಗಲ್ಲಿ ಏನಕ್ಕೆ ನಾನು ಫಾರ್ಮಿಂಗ್ ಜೊತೆ ನಾಟಿ ಕೋಳಿನ ಒಂದು ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಸರ್, ಒಂದು ತಾನಾಗಿ ಗೊಬ್ಬರ ಅನ್ನೋದು ಆಟೋಮೆಟಿಕ್ ಸ್ಟಾರ್ಟ್ ಆಗ್ತಾ ಇರುತ್ತೆ. ಈ ಜೀವಾಂಶ ನಾವು ಏನಿರುತ್ತೆ ಸರ್, ಅದನ್ನು ಏರಿಯೇಷನ್ ಅನ್ನೋದನ್ನು ತುಂಬ ಸುಲಭ ಮಾಡ್ತಾ ಇರುತ್ತೆ ಕೋಳಿ. ಯಾಕಂದರೆ ತುಂಬ ಗೆರಿತಾ ಇರುತ್ತೆ ನಮ್ಮ ನೆಲನ, ಅದು ಒಂದು ಏರಿಯೇಷನ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ ಸರ್. ಎರಡನೇದು ನಾವು ಏನಕ್ಕೆ ನಾಟಿ ಕೋಳಿ ಇಟ್ಟಿದ್ದೀವಿ, ಸುಮಾರು ನಮ್ಮ ಕಸ್ಟಮರ್ಸ್ ಯಾರು ನಮಗೆ ಫಾರ್ಮಿಂಗ್ ಅಂತ ಬರ್ತಾರಲ್ವ, ಅವರಿಗೆ ಅಡಲ್ಟ್ರೇಷನ್ ಅನ್ನೋದು ಈಗ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ ಸರ್. ಈಗ ಪ್ರತಿಯೊಂದು ಪ್ರಾಡಕ್ಟ್ ಮೇಲೂ ಅಡಲ್ಟ್ರೇಷನ್ ಅನ್ನೋದು ಇರೋದ್ರಿಂದ ಅವರಿಗೆ ರಿಯಲ್ ಮೊಟ್ಟೆ ಅಂದರೆ ಎಲ್ಲಿ ನಾಟಿ ಮೊಟ್ಟೆ ಎಲ್ಲಿ ಸಿಗುತ್ತೆ ಅಂತ ಹೇಳಿ ಅದು ನೋಡಬೇಕು ಅನ್ನೋ ಒಂದು ರೀಸನ್ಗೋಸ್ಕರ ನಾನು ಈ ಕೋಳಿಯನ್ನು ಇಟ್ಟೆ ಸರ್. ಈಗ ನಮ್ಮಲ್ಲಿ ಸಾಧಾರಣ ಒಂದು 60 ಕೋಳಿ ಇದೆ. 60 ಕೋಳಿಗೆ ನಮಗೆ ಒಂದು ವೀಕ್ಲಿ ಅಂದರೆ ವಾರಕ್ಕೊಮ್ಮೆ ನಮಗೆ ಏನಿಲ್ಲ ಅಂದರೆ ಒಂದು 100 ರಿಂದ 150 ಮೊಟ್ಟೆ ಸಿಗುತ್ತೆ ಸರ್. ನಿಮಗೆ ನಮ್ಮ ಕಸ್ಟಮರ್ಸ್ ಪ್ರತಿ ವಾರ ಬಂದು 10-15 ಮೊಟ್ಟೆಗಳು ತೊಗೊಂಡು ಅದನ್ನು ತಿಂತಿದ್ದಾರೆ. ಒಂದೇ ಒಂದು ರೀಸನ್ ಏನು ಅಂದರೆ ಸರ್, ಅವರಿಗೆ ಎಲ್ಲಿಂದ ಬರುತ್ತೆ, ಯಾವ ರೀತಿ ಬರುತ್ತೆ ಅಂತ ಒಂದು ಗೊತ್ತಿರೋ ಒಂದು ರೀಸನ್ನಿಂದ ಇಲ್ಲಿ ಖರೀದಿ ಮಾಡ್ತಾ ಇದ್ದಾರೆ. ಎಸ್, ಇನ್ನು ಕೇವಲ ಮೊಟ್ಟೆ ವ್ಯಾಪಾರದಿಂದಲೂ ಕೂಡ ನಾಟಿ ಕೋಳಿ ಸಾಕಾಣಿಕೆಯಲ್ಲಿ ಲಾಭ ಇದೆ. ಈಗ ಹೊರಗಡೆ ಕಲರ್ ಹಾಕ್ತಾರೆ ಅಂತ ನಾಟಿ ಮೊಟ್ಟೆಗೆ ತುಂಬಾ ಜನ ತಗೊಳ್ಳೋದಿಲ್ಲ. ಅದೇನೋ ಕಲರಲ್ಲಿ ಕಾಫಿ ಪೌಡರಲ್ಲಿ ಅದ್ಕೊಂಡ್ ತರ್ತಾರೆ ಅನ್ನೋಂಥದ್ದು ನಾನು ಕೂಡ ಕೇಳ್ಪಟ್ಟಿದ್ದೀನಿ. ಸೊ ಇಲ್ಲಿ ಮೊಟ್ಟೆಯನ್ನ ಪರ್ಚೇಸ್ ಮಾಡಿದ್ರೆ, ಇನ್ನು ಮಾಂಸಕ್ಕೆ ಕೋಳಿ ಸಾಕಾಣಿಕೆಯನ್ನು ಮಾಡಿದ್ರೆ ಈಗ ನಾಟಿ ಕೋಳಿಗೆ ಒಳ್ಳೆ ವ್ಯಾಲ್ಯೂ ಕೂಡ ಇದೆ. ತಿನ್ನೋರು ಕಮ್ಮಿ ಆಗಿದ್ದಾರೆ. ಬಾಯ್ಲರು, ಫಾರಮ್ಮು ಇವೆಲ್ಲವಕ್ಕೂ ಇಂಜೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ನಾಟಿ ಕೋಳಿ ಹತ್ತ ಸಿಟಿ ಜನನು ವಾಲ್ತಾ ಇದ್ದಾರೆ. ಮಾಂಸದ ಬಗ್ಗೆ ಹೇಳೋದು ಸರ್, ತುಂಬ ಇದೆ ಆ್ಯಕ್ಚುಲಿ. ಲಾಭ ಅನ್ನೋದು ಕೋಳಿ ಸಾಕಾಣಿಕೆಯಲ್ಲಿ ತುಂಬ ಇದೆ ಸರ್. ನೀವು ಒಂದು ನಾಟಿ ಮರಿ ಒಂದು 10 ದಿನದ ಮರಿ ನೀವು ತಂದರೆ 4 ರಿಂದ 5 ತಿಂಗಳಲ್ಲಿ ನಿಮಗೆ ಮಾರಾಟಕ್ಕೆ ಬಂದ್ಬಿಡುತ್ತೆ ಸರ್. ಈಗ ಇದು 5 ತಿಂಗಳು ಕೋಳಿ, ಇದು ಮೊಟ್ಟೆಗೆ ಬರಬೇಕು ಅಂದರೆ 5 ತಿಂಗಳು ವೆಯ್ಟ್ ಮಾಡಬೇಕಾಗುತ್ತೆ. ಬಟ್ ಅದೇ ನೀವು ಒಂದು ಮಾಂಸಕ್ಕೆ ಮಾಡಬೇಕು ಅಂದರೆ 3.5 ತಿಂಗಳೇ ನೀವು ಶುರು ಮಾಡ್ಬೋದು ಸರ್. 1.5 kg ಇಂದ 2 kg ಶುರು ಆಗುತ್ತೆ. ನೀವು ತುಂಬ ಕೊಡ್ಬೋದು. 1 kg ಸಾಧಾರಣ 500 ರೂಪಾಯಿ ಕೊಟ್ಟರು ಯಾರು ಮೋಸ ಹಿಂಜರಿಯಲ್ಲ ಸರ್. ತುಂಬ ಜನ ತಗೊಳ್ತಾರೆ. ಅಂದ್ ನಾಟಿ ಕೋಳಿ ಸಾಕಾಣಿಕೆ ಮಾಡಬೇಕು ಅಂದರೆ ದಯವಿಟ್ಟು ಮಾಡಿ, ತುಂಬ ಲಾಭ ಇದೆ. ಬಟ್ ಏನಂದರೆ ನೀವು ಅದನ್ನು ನೋಡ್ಕೊಳ್ಳೋರು ಒಬ್ರು ಇದ್ಬಿಟ್ರು ಅಂದರೆ ಅದು ತುಂಬ ಲಾಭ ಇದೆ ಸರ್. ಸರ್, ಇವಾಗ ಇವರೇ ಬಿದ್ದೋರು ಕಂಪ್ಲೀಟ್ ಆಗಿ ನೋಡ್ತಾ ಇದ್ದಾರೆ. ಅದಕ್ಕೆ ಸರ್, ಈಗ ನಾಟಿ ಕೋಳಿ ಅಂತಂದ್ರೆ ಬಹುತೇಕ ಫುಡ್ ಹಾಕುವಂಥದ್ದು ಏನು ಬರಲ್ಲ. ಈಗ ಬಾಯ್ಲರ್ ಕೋಳಿ ತರ ಒಂದು ಡೆನ್ ತರ ಎಲ್ಲ ಮಾಡಿ ಫಾರ್ಮ್ ಮಾಡಿ ಪೌಲ್ಟ್ರಿ ಮಾಡಬೇಕು, ಈ ಥರದ್ದೆಲ್ಲ ಏನಿರಲ್ಲ. ನಾಟಿ ಕೋಳಿ ಅದ್ರ ಪಾಡಿಗೆ ಅದು ಬೆಳೀತದೆ. ಸೊ ಇದ್ರ ಮರಿಯನ್ನ ಎಲ್ಲಿ ಪರ್ಚೇಸ್ ಮಾಡಬೇಕು, ಹೇಗೆ? ಈಗ ನೀವೇನಾದ್ರೂ ಮರಿ ಸುಮಾರು ಜನ ಇಲ್ಲ ಸರ್, ಸುಮಾರು ಜನ ಸೋರ್ಸಸ್ ಇದೆ. ಅದು ಬೇಕಾದ್ರೆ ನಿಮ್ಗೆ ತಿಳಿಸ್ಕೊಡ್ತೀನಿ ಎಲ್ಲಿಂದ ತೊಗೊಬೋದು ಅಂತ ಹೇಳಿ. ಒಂದು ಮರಿ ಬಂದು 25-30 ರೂಪಾಯಿ ಸಿಗುತ್ತೆ ನಿಮ್ಗೆ ಒಂದು ಮರಿ. ಅದು 10 ಡೇಸ್ ಮರಿ ಆಗಿರುತ್ತೆ, ನಿಮ್ಗೆ ಸಿಗುತ್ತೆ ಸರ್. ಆ 10 ಡೇಸ್ ಮರಿನ ನೀವು ಒಂದು 3 ರಿಂದ 4 ತಿಂಗಳು ಸಾಕಾರೆ ಇಟ್ ವಿಲ್ ಬಿ ರೆಡಿ ಫಾರ್ ಚಿಕನ್ ಸರ್. ನಿಮಗೆ ಕಟ್ ಮಾಡೋದಕ್ಕೆ ರೆಡಿ ಆಗಿರುತ್ತೆ ಅದು. ಎಸ್, ನೋಡಿದ್ರಿ ವೀಕ್ಷಕರೇ, ನಾಟಿ ಕೋಳಿ ಸಾಕಾಣಿಕೆಯಿಂದಲೂ ಕೂಡ ಒಬ್ಬ ಕೃಷಿಕ ಅತಿ ಹೆಚ್ಚು ಲಾಭ ಮಾಡ್ಬೋದು ಅನ್ನುವಂಥದ್ದು. ಇನ್ನು ಕೋಳಿ ಸಾಕೋದ್ರಿಂದ ಇಲ್ಲಿ ನೆಲವನ್ನು ಕೆರಿತಾ ಇರುತ್ತೆ. ಅಂದರೆ ನಾವೇನು ಟ್ರ್ಯಾಕ್ಟರ್ ಯೂಸ್ ಮಾಡಿ ರೋಟ್ರು ಮಾಡ್ತೀವಿ, ಅದೇ ರೀತಿ ಕೆರಿತಾ ಇರುತ್ತೆ ಅನ್ನುವಂಥದ್ದು. ಸೊ ಮತ್ತಷ್ಟು ಇಲ್ಲಿ ಇರ್ತಕ್ಕಂಥ ತೋಟ ತುಡಿಕೆಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ. ಸ್ಟೇ ಟ್ಯೂನ್ಡ್, ಸುಮನ್ ಟಿವಿ ಕನ್ನಡ. ಯೋಗಿಯ ನೋಡಲ್ಲಿ